ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದಿದ್ದೀರಾ ಅವರಿಗೆ ಅವ್ರು ಹೇಳಿದರು ಸೆಕೆಂಡ್ ರೌಂಡ್ನ ನಂತರ ನಾವು ನಿಮಗೆ ರ್ಯಾಂಕನ್ನು ಕೊಡ್ತೇವಂತ. ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ ಹೇಳಿದರೆ ಯಾರ್ಯಾರು ಥರ್ಡ್ ಎಕ್ಸಾಮ್ ಬರೆದಿದ್ರು ಅವರಿಗೆ ಏನು ಹೇಳಿದರು, ಫಸ್ಟ್ ಎಕ್ಸಾಮ್ ಬರೆದವರಿಗೆ ಅದನ್ನು ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ. ಥರ್ಡ್ ಎಕ್ಸಾಮ್ ಕೆಲವೊಂದಿಷ್ಟು ಜನ ಸೆಕೆಂಡ್ ಎಕ್ಸಾಮ್ ಬರೆದಿದ್ರು, ಕೆಲವೊಂದಿಷ್ಟು ಜನ ಥರ್ಡ್ ಎಕ್ಸಾಮ್ ಬರೆದಿದ್ರು, ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿರಲಿಲ್ಲ. ಸೊ ಅವರಿಗೆ ಓಕೆ, ಯಾಕಂದರೆ ಈ ಟೈಮ್ 3 ಟೈಮ್ಸ್ ಎಕ್ಸಾಮ್ ಬರೆಯುವಂಥ ಚಾನ್ಸ್ ಕೊಟ್ಟಿದ್ದರು. ಅದರಲ್ಲಿ ಫಸ್ಟ್ ಇದರಲ್ಲಿ ಆದವರಿಗೆ ಆಲ್ರೆಡಿ ಮಾರ್ಕ್ಸನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ದರು, ಅದರ ನಂತರ ಆದವರಿಗೆ ಯಾರಿಗೂ ಕೂಡ ಮಾರ್ಕ್ಸ್ ಅಪ್ಡೇಟ್ ಮಾಡಿ ಕೊಟ್ಟಿರಲಿಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಸ್ಪಾಟ್ ರ್ಯಾಂಕನ್ನು ಬಿಟ್ಟಿದ್ದಾರೆ. ಓಕೆ, ಸೊ ಸ್ಪಾಟ್ ರ್ಯಾಂಕನ್ನು ಬಿಟ್ಟಿದ್ದಾರೆ KE ಅವರಿಂದ. ಅಂದರೆ ರ್ಯಾಂಕ್ ಅನ್ನೋದು ಅಪ್ಗ್ರೇಡ್ ಆಗಿರುತ್ತೆ 100%. ಸಾರಿ, ನಾನು ನೆಟ್ಟನ್ನು ಆಫ್ ಮಾಡಿದ್ದೇನೆ. ಸೊ ದಯವಿಟ್ಟು ಹೋಗಿ ಒನ್ ಟೈಮ್ ಚೆಕ್ ಮಾಡಿ ನೋಡಿ, ಸ್ಪಾಟ್ ರ್ಯಾಂಕನ್ನು ಬಿಟ್ಟಿದ್ದಾರೆ. ಓಕೆ, KEಯಿಂದ ಸ್ಪಾಟ್ ರ್ಯಾಂಕ್ ಬಿಟ್ಟಿದ್ದಾರೆ, ಒಂದು ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ. ಇನ್ನೊಂದು ಯಾರ್ಯಾರಿಗೆ ಮಾರ್ಕ್ಸ್ ಅಪ್ಗ್ರೇಡ್ ಆಗಿದೆ ನೋಡಿ, ಸೆಕೆಂಡ್ ಮತ್ತು ಥರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿರಲಿಲ್ಲ ನೋಡಿ, ಇವಾಗ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕ್ಸ್ ಅಪ್ಗ್ರೇಡ್ ಆದವರಿಗೆ ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಚೆಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೇನೆ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.